ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ನಾಯಕರ ಬೆಳವಣಿಗೆಯನ್ನ ಬಿಜೆಪಿ ಸಹಿಸಲ್ಲ. ಬಿಜೆಪಿಯಲ್ಲಿ ಎಷ್ಟು ಜನರ ಮೇಲೆ ಭ್ರಷ್ಟಾಚಾರ ಆರೋಪಗಳಿಲ್ಲ ಹೇಳಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರದ ಕುತಂತ್ರಕ್ಕೆ ನನ್ನ ಬಲಿಪಶು ಮಾಡೋಕೆ ಹೊರಟಿದ್ದಾರೆ. ಬಿಜೆಪಿ ವಿರುದ್ಧ ಹರಿಹಾಯ್ದ ನೂತನ ಸಚಿವ ಬಿ ನಾಗೇಂದ್ರ. ಒಂದ್ ಕೆಲಸ ಮಾಡಕ್ ಹೇಳಿ ಸರ್, ಅಶೋಕ್ ಅವರಿಗೆ ವಿಜೇಂದ್ರ ಅವರಿಗೆ ಒಂದ್ ಪಟ್ಟಿ ಕೊಡಕ್ ಹೇಳಿ, ಯಾರು ಮಾಡ್ಬೇಕು ಅಂತ. ಅವ್ರಿಗೆ ಕೇಳಿ ಮಾಡ್ಬೇಕಾ ನಾವು? ಅವರಿಗೆ ಕೊಟ್ಬಿಡಿ, ಅವರೇ ಒಂದ್ ಪಟ್ಟಿ ಮಾಡಿ, ಕ್ಯಾಬಿನೆಟ್ ಯಾರಾಗಬೇಕು, ಕೌನ್ಸಿಲ್ ಮೆಂಬರ್ ಯಾರು, ಚೇರ್ಮನ್ ಯಾರಾಗಬೇಕು, ನಮ್ದು CLP ಫ್ಲೋರ್ ಲೀಡರ್ ಯಾರಾಗಬೇಕು, ನಮ್ಮ ಪದಾಧಿಕಾರಿಗಳು ಯಾರಾಗಬೇಕು, ಅವರೇ ಕೊಟ್ಬಿಡ್ಲಿ. ಸರ್, ಅವ್ರು ಇನ್ನು ಕೇಸ್ ನಡೀತಾ ಇದೆ, ಇನ್ನು ನಿರ್ದೋಷಿ ಅಂತ ಆಗಿಲ್ಲ. ಆಯ್ತಪ್ಪ, ಕೋರ್ಟಿಗೆ ಹೋಗ್ಲಿ. ಹೈಕಮಾಂಡ್ ಹೆಸರೆಲ್ಲ ಹೇಳ್ಬಿಡ್ತಾರೆ, ಬೈಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ. ನೋಡಿ, ಐ ಆಮ್ ನಾಟ್ ಆನ್ಸರಬಲ್ ಟು ಬಿಜೆಪಿ. ಇಟ್ ಇಸ್ ದ ಪ್ರೆರಾಗೇಟಿವ್ ಆಫ್ ದ ಪಾರ್ಟಿ, ಪ್ರೆರಾಗೇಟಿವ್ ಆಫ್ ದ CM. ಈಗ ವಿಜೇಂದ್ರ ಹಟಾವ್, ಬಿಜೆಪಿ ಬಚಾವ್ ಆಂದೋಲನ ಅವರೇ ಮಾಡ್ತಾ ಇರೋದಲ್ಲ. ಪಾಪ ಒಂದ್ ಶಾಸಕರನ್ನೇ ಬಲಿ ತಗೊಂಡ್ರಲ್ಲ ನೀವು. ಎಷ್ಟು ಜನ ಡೆಲ್ಲಿಗೆ ದಂಡಯಾತ್ರೆ ಮಾಡಿದ್ರು ವಿಜೇಂದ್ರ ಅವರಿಗೆ ತೆಗಿಲಿಕ್ಕೆ. ಅಶೋಕ್ ಅವರು ಸಮರ್ಥರಿಲ್ಲ ಅಂದ್ಬಿಟ್ಟು ಎಷ್ಟು ಜನ ಹೋಗಿದ್ರು ಡೆಲ್ಲಿಗೆ, ನೆನಪಿದೆ ಅಲ್ವಾ? ಅದು ಅವ್ರ ಆಂತರಿಕ ವಿಚಾರ. ಡು ಐ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ವಿತ್ ದಟ್? ಅವರು CT ರವಿ ಅವರಾಗನ ಮಾಡ್ಕೊಳ್ಳಿ, ಯತ್ನಾಳ್ ಅವರಿಗೆ ವಾಪಸ್ ತಗೊಳ್ಳಿ, ಅದು ಅವ್ರ ಪಕ್ಷದ ವಿಚಾರ, ಇದು ನಮ್ಮ ಪಕ್ಷದ ವಿಚಾರ. ನಡೀತಾ ಇರಬೇಕಾದ ಸಂದರ್ಭದಲ್ಲಿ ನಿರ್ದೋಷಿ ಆಗದಿರೋಂಥವ್ರಿಗೆ ಕೊಡುವಂತ ನೈತಿಕವಾಗಿ ಸರಿ ಇರುತ್ತೆ. ಈಗ ಜನಾರ್ದನ್ ರೆಡ್ಡಿ ಅವ್ರ ಕೇಸ್ ನಡೀತಾ ಇದೆ, ತಗೊಂಡಿಲ್ಲ ಪಾರ್ಟಿಗೆ.